ಮಗ ಸ್ಟಂಪ್ಸ್ ಅಷ್ಟು ಉದ್ದ ಇಲ್ಲ, ಏನ್ ಎಗರಾಡ್ತಾವನೆ? ಅದೇ ಸ್ಟಂಪ್ ತಗೊಂಡು ಹಿಂದೆ ಎಟ್ಬಿಡ್ಲ. ಹಲೋ, ತಾವು ಅಷ್ಟೇ ಉದ್ದ ಇರೋದು. ಲೇ ಅಕ್ಕ ಸಕ್ಕತ್ತಾಗೋಳೆ, ಅದಕ್ಕೆ ತಮ್ಮನಿಗೆ ಪೊಗರು. ಹಲೋ ಹಲೋ, ಈ ಚಿಲ್ಟು ಮ್ಯಾಟ್ರ್ ಹಂಗಿರ್ಲಿ, ಮೊದಲು ನಿಮ್ಮ ಲವ್ ಮ್ಯಾಟ್ರ್ ಎಲ್ಲಿಗೆ ಬಂತು ಅನ್ನೋದನ್ನ ಹೇಳಿ. ಡೋಂಟ್ ವರಿ ಮಾಡ್ಕೋಬೇಡ ಮಗ, 8 ದಿನ ಇದೆ, ಇನ್ನು 5 ದಿನದಲ್ಲಿ ಪಡಾಯಿಸ್ಬಿಡ್ತೀನಿ. ಆಗಲ್ಲ ಕಣ, ನೀ ಬರ್ಲೇಬೇಕು. ಬರ್ತಾ ಇದೀಯಾ ಅಷ್ಟೇ. ಯಾರ ಹತ್ರ ಮಾತಾಡ್ತಿದ್ಯಾ? ನನ್ ಮಗ ರಿಷಿ ಕಣಪ್ಪ, ಆಸ್ಟ್ರೇಲಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾನಲ್ಲ, ಯಾವ್ದೋ ಪ್ರಾಜೆಕ್ಟ್ ವರ್ಕ್ ಮೇಲೆ ಡೆಲ್ಲಿಗೆ ಬಂದಿದ್ದಾನೆ. ಇಲ್ಲಿಗೆ ಬಾರೋ ಅಂತಂದ್ರೆ ಆಗೋದಿಲ್ಲ, ಟೈಮ್ ಇಲ್ಲ, ಬರೋದಿಲ್ಲ ಅಂತಾನೆ. ಕೊಡಿ ಇಲ್ಲಿ ಫೋನು. ತಗೋ. ಹಾಯ್ ರಿಷಿ, ಯಾಕೋ ಬರಲ್ಲ ಅಂತ ಇದೆಯಂತೆ? ಬಾ ಅಂತ ಹೇಳ. ನಾನು ಕಣೋ, ವಿಶ್ವನಾಥ್ ಅಂಕಲ್ಲು. ಅದೇ ವಿಶ್ವನಾಥ್ ಅಂಕಲ್ಲು. ನೋಡು ರಿಷಿ, ನೀನು ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಮಕ್ಕಳಲ್ಲಿ ನಿನ್ನಷ್ಟು ಚೆನ್ನಾಗಿ ಓದೋರು ಯಾರೂ ಇಲ್ಲ. ನನ್ನ ಮಗಳು ಗೊತ್ತಲ್ಲ, ಅದೇ ಕಾವೇರಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಗೋಲ್ಡ್ ಮೆಡಲಿಸ್ಟ್. ಹೇ, ಯಾಕೋ ಗೋಲ್ಡ್ ಮೆಡಲಿಸ್ಟ್ ನಿನ್ನ ಕಥೆಯಲ್ಲಿ ಮೆಂಟಲ್ ಪೇಷಂಟ್ ಮಾಡ್ಬಿಟ್ಟಿದ್ಯಲ್ಲೋ? ಅದೇನಿಲ್ಲ ಮಗ, ನನ್ನ ಕ್ಯಾರೆಕ್ಟರ್ನ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಅವಳ ಕ್ಯಾರೆಕ್ಟರ್ನ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಬಿಡು ಮಾಡ್ಕೊಂಡು ಇಲ್ಲಿಗೆ ಬರ್ಬೇಕಷ್ಟೇ. ಕಾವೇರಿ, ಬಾಮ್ಮ ಇಲ್ಲಿ. ನಮ್ಮ ಅಪ್ಪಾರ ಮಗ ರಿಷಿ ಇದಾನಲ್ಲಮ್ಮ, ಅದೇ ಆಸ್ಟ್ರೇಲಿಯಾದಲ್ಲಿ ಇದಾನಲ್ಲ, ಅವನು ಯಾವುದೋ ಪ್ರಾಜೆಕ್ಟ್ ಮೇಲೆ ಡೆಲ್ಲಿಗೆ ಬಂದಿದ್ದಾನಂತೆ. ಇಲ್ಲಿಗೆ ಬಾರೋ ಅಂದ್ರೆ ಬರಲ್ಲ ಅಂತಿದ್ದಾನೆ. ನೀನೊಂದು ಮಾತು ಹೇಳಮ್ಮ. ಡ್ಯಾಡ್, ನಾನ್ ಯಾಕೆ? ಸರಿ ಡ್ಯಾಡಿ, ಫೋನ್ ಕೊಡಿ. ಹಾಯ್ ರಿಷಿ, ಹೌ ಆರ್ ಯು? Kaveri here. So, how have you been? Everything's fine there? Yeah. Wow, that's great. No ರಿಷಿ, ನೀನ್ ಇಲ್ಲಿ ಬರಲ್ಲ ಅಂತ ಹೇಳ್ಬೇಡ. ನಂಗ್ ಸಖತ್ ಬೋರ್ ಆಗ್ತಿದೆ. ಇಲ್ಲಿ ಒಳ್ಳೆ ಕಂಪನಿ ನಂಗ್ ಯಾರೂ ಇಲ್ಲ. ರಿಷಿ, ಹಾಗೆಲ್ಲ ಹೇಳ್ಬಾರ್ದು. ನೋಡು, ನೀನ್ ಇಲ್ಲಿಗೆ ಬರ್ತಿದ್ಯಾ ಅಷ್ಟೇ. I'll be waiting for you. See you. ಬಾಯ್. Dad, he's coming. Thank you, Kaveri. Anytime, uncle. ಈ ಕಾವೇರಿ ಬೇಕು ಅಂತಾನೆ ನೀನು ಕಾಡಿಸ್ತಾ ಇದ್ದಾಳೆ ಅಂತ ಕಾಣಿಸುತ್ತೆ ಕಣ. ಋಷಿಗಳು ತಪಸ್ ಕೆಡ್ಸೋದಕ್ಕೆ ಋಷಿ ಬರೋದನ್ನ ಕೇಳಿದೀವಿ. ಇವನ್ ಯಾವನವನು ನನ್ನ ತಪಸ್ ಕೆಡ್ಸೋದಕ್ಕೆ ಋಷಿನೇ ಬರ್ತಾವನಲ್ಲ. ಲಚಿಕ, ಒಂದು ಸಿಗರೇಟ್ ಕೊಡಲಿ. ತಗ. ಅಲ್ಲಿ ಬೆಂಕಿನೂ ಬರುತ್ತಾ? ಹೇಯ್, ಯಾವುದಕ್ಕೂ ಫೈರ್ ಇಂಜಿನ್ ಫೋನ್ ಮಾಡು. ಮೋಸ್ಟ್ಲಿ ಒಂದು ಹೊಟ್ಟೆಲ್ ಬಿದ್ದಿರೋ ಬೆಂಕಿ ಆರೋ ಥರ ಕಾಣಿಸ್ತಾ ಇಲ್ಲ. ಹೇ ಮಗ, ಟೆನ್ಷನ್ ಆಗಕ್ಕೆ ಹೋಗ್ಬೇಡ ಕಣೋ. ಬರ್ತಾ ಇರೋದು ಯಾರೇಳು? ರಿಷಿ. ಹೆಸರೇನೋ ಚೆನ್ನಾಗೈತೆ, ಆದ್ರೆ ಅವ್ನ ಪ್ರಿಂಟ್ ಯಾರ್ದು ಹೇಳು? ಅಂತ ಅಪ್ಪರಾವ್ಗೆ ರಿತಿಕ್ ರೋಷನ್ ಹುಡ್ತಾನೆ, ಅಪ್ಪರಾವ್ಗೆ ಚಿಕ್ಕಪ್ಪರಾವ್ಗೆ ಹುಡ್ತಾನೆ. ಸಾರಿ ಕಣ್ರೋ, ಸಾರಿ. ಬಿಟ್ಟು ತೆಗಿದಾವ ಇಲ್ಲಿ ಮೊದಲೇ ಸ್ಲಿಪ್ ಡಿಸ್ಕು. ನಮ್ಮ ಅಕ್ಕಂಗೆ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಪಂಚಪ್ರಾಣ. ಯಾರಾದ್ರೂ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಮಾತಾಡಿದ್ರೆ ಸಾಕು, ಹಾಗೆ ಸಾಫ್ಟ್ ಆಗ್ಬಿಡ್ತಾಳೆ. ಅದೇ ಇಂಡಿಯಾ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಬೆಂಕಿ ಬೆಂಕಿ ಆಗ್ಬಿಡ್ತಾಳೆ. ಏನೋ ಇದು? ಅಲ್ಲ ಕಣೋ, ನಾನ್ ಕಾವೇರಿನ ಮದ್ವೆ ಆದ್ಮೇಲೆ ಅವಳು ಇಲ್ತಾನೆ ಇರ್ಬೇಕು. ಇವ್ ನೋಡಿದ್ರೆ ಅವಳಿಗೆ ಇಂಡಿಯಾನೇ ಆಗಲ್ಲ, ಕರ್ನಾಟಕ ಅಂತೂ ಆಗೋದೇ ಇಲ್ಲ ಅಂತವನೇ. ಹೆಂಗಪ್ಪ? ಲೇ ಮಗ, ತಿಳಿದೇನೋ ಈ ಹಾಫ್ ಟಿಕೆಟು ನಮಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನೀನು ಅದನ್ನೇ ಯೂಸ್ ಮಾಡಿಕೊಂಡು ಅವಳನ್ನ ಇಂಪ್ರೆಸ್ ಮಾಡು ಅಷ್ಟೇ. ನಾನಾ? ಸ್ವಿಟ್ಜರ್ಲ್ಯಾಂಡ್ ಎಷ್ಟು ಬ್ಯೂಟಿಫುಲ್ ಕಂಟ್ರಿ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ರೋಡ್ಗಳು ಎಷ್ಟು ಕ್ಲೀನ್ ಆಗಿರುತ್ತೆ ಅಂತಂದ್ರೆ, ಇಲ್ಲಿ ನಮ್ಮ ಆಫೀಸ್ ರೂಮ್ಗಳು ಕೂಡ ಅಷ್ಟು ಕ್ಲೀನ್ ಆಗಿರಲ್ಲ. ಇಲ್ಲಿ ನಾವು AC ಹಾಕಿದ್ರೆ ಮಾತ್ರ ಕೂಲ್ ಆಗಿರುತ್ತೆ. ಆದ್ರೆ ಅಲ್ಲಿ ಕಂಟ್ರಿನೇ ಕೂಲ್ ಆಗಿರುತ್ತೆ. ಆದ್ರೆ ಇಲ್ಲಿ ನಮ್ ರೋಡ್ಗಳು ಹೇಗಿರುತ್ತೆ ಗೊತ್ತಾ? ಇಕ್ಕಿ ಕಿಟ್ಟಾಗಿ ಒಳ್ಳೆ ಬಚ್ಚಿಲ್ ಮನೆಗೆ ಹೋದಂಗ್ ಇರುತ್ತೆ. ಆದ್ರೆ ಅಲ್ಲಿ ರೋಡ್ಗಳು ಇವನ್ ತರ ದೊಡ್ಡದಾಗಿರುತ್ತೆ. ಅಲ್ಲಿ ಪೊಲ್ಯೂಷನ್ ಅನ್ನೋ ಮಾತೇ ಇಲ್ಲ. ಆದ್ರೆ ಇಲ್ಲಿ ಯಾಕ್? ಅದಕ್ಕೆ ನಾನು ಭಗವಂತನ ಹತ್ರ ಬೇಡ್ಕೊಂಡಿದ್ದೀನಿ, ಮುಂದಿನ ಜನ್ಮ ಅಂತ ಒಂದಿದ್ರೆ ದನ ಕಾದು ಸಗಣಿ ಎತ್ತಿದ್ರೂ ಪರವಾಗಿಲ್ಲ, ನಾನು ಅಲ್ಲೇ ಉಡ್ಸಪ್ಪ ಅಂತ. ಸ್ಟಾಪ್ ಇಟ್.
ಮಗ ಫ್ಲೋ ಕರೆಕ್ಟ್ ಆಗಿತ್ತು ತಾನೆ. ಸ್ವಿಟ್ಜರ್ಲ್ಯಾಂಡ್ ಪ್ರೆಸಿಡೆಂಟು ಹಿಂಗ್ ಮಾತಾಡಲ್ಲ. ಹಾ ನೀನ್ ಹುಟ್ಟು ಬೆಳ್ದಿರೋ ಈ ಮಣ್ಣಿನ ಬಗ್ಗೆ ಏನೋ ಗೊತ್ತು ನಿನ್ಗೆ? ಪುಣ್ಯ ಭೂಮಿ ಇದು. ಇಲ್ಲಿ ಹುಟ್ಟೋಕೆ ಪುಣ್ಯ ಮಾಡಿರ್ಬೇಕು. ಏನಂದೆ ನೀನು? ಸುಖವಾಗಿ ಬದುಕೋಕೆ ಇಲ್ಲೇನ್ ಇದ್ಯಾ? ಆಸ್ತಿ ಐಶ್ವರ್ಯ ಇಲ್ದೆ ಹೋದ್ರು ಸಾಯೋ ತನಕ ನೆಮ್ಮದಿಯಾಗಿ ಬದುಕ್ಬೋದಿಲ್ಲಿ. ಇಲ್ಲಿ ಯಾವ ಸಂಬಂಧ ಇಲ್ದೆ ಹೋದ್ರು ಮನುಷ್ಯನಿಗೆ ಪ್ರಾಣ ಕೊಡ್ತಾನೆ. ಆದ್ರೆ ಅಲ್ಲಿ ರಕ್ತ ಸಂಬಂಧ ಇದ್ರೂ ಒಬ್ರಿಗೊಬ್ರು ಆಗಲ್ಲ. ಇಷ್ಟು ವರ್ಷ ಯಾವುದೋ ದೇಶದಲ್ಲಿದ್ದು ನಾನ್ ಏನ್ ಮಿಸ್ ಮಾಡ್ಕೊಂಡೆ ಅಂತ ಇಲ್ಲಿಗೆ ಬಂದ್ಮೇಲೆ ನಂಗೆ ಅರ್ಥ ಆಗಿತ್ತು. ಗುಲಾಬ್ ಜಾಮ್. ಈ 4 ದಿನದಲ್ಲಿ ಇವರೆಲ್ಲ ನನಗ್ ತೋರ್ಸಿರೋ ಪ್ರೀತಿ, ಮಮತೆ, ನಾನು ಅನ್ಭವಿಸಿರೋ ಸಂತೋಷ ಎಲ್ಲ ನೋಡ್ತಿದ್ರೆ ಜನ್ಮ ಜನ್ಮಕ್ಕೂ ನಂಗೆ ಇಲ್ಲೇ ಹುಟ್ಬೇಕು ಅನ್ಸುತ್ತೆ. ಐ ಲವ್ ಇಂಡಿಯಾ ಅಂಡ್ ಐ ಹೇಟ್ ಯು.